ಸರ್, ಈಗ ನಿಮ್ಮ ಸಿನಿಮಾ ನೋಡಿ ಆವತ್ತಿನ ಕಾಲಕ್ಕೆ ಅಭಿಮಾನಿಗಳು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳು ವಿಶ್ ಮಾಡಿರೋಂಥದ್ದು. ಇತ್ತೀಚೆಗೊಂದು ಮೆಮೊರಿ ಶೇರ್ ಮಾಡಿದ್ರಿ, ರಜನಿ ಸರ್ ಕೂಡ ನಿಮ್ಮನ್ನ ಮಾತಾಡಿರುವಂಥ ಗಳಿಗೆಗಳನ್ನು ಸರ್. ಹೌದು. ಸೊ ಇವತ್ತು ಅಂತ ಎಲ್ಲೋ ಒಂದಿಷ್ಟು ಅಪ್ರಿಷಿಯೇಷನ್ ಸಿಗುವಂಥದ್ದು, ಒಂದಿಷ್ಟು ನಮ್ಮನ್ನು ನಾವು ಬೆಂತಟ್ಟುವಂಥ ಕೆಲಸಗಳು ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದೆ ಸರ್ ಚಿತ್ರರಂಗ. ಹೌದು, ನಮ್ಮಲ್ಲಿ ಒಂದು ಸ್ವಲ್ಪ ಒಗ್ಗಟ್ಟಿನ ಕೊರತೆ ಇದೆ. ಆ ಒಗ್ಗಟ್ಟು ಇದ್ದಾಗ ಮಾತ್ರ ನಾವು ಇನ್ವಿಟೇಷನ್ಗಳನ್ನ ತುಂಬ ಚೆನ್ನಾಗಿ ಕೊಡ್ಬೋದು. ಅಂದರೆ ಎಲ್ಲರೂ ಸಂತೋಷವಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ ಅಂದಾಗ ಮತ್ತೊಬ್ಬರು ಬರೋಕ್ಕೆ ಅನುಕೂಲ ಆಗುತ್ತೆ. ನಮ್ಮಲ್ಲೇ ಭಿನ್ನಾಭಿಪ್ರಾಯ ಬಂದ್ಬಿಟ್ರೆ ತುಂಬ ಕಷ್ಟ, ಅವಾಗೆಲ್ಲ ಡಿವೈಡ್ ಆಗ್ತಾ ಹೋಗುತ್ತೆ. ಯಾಕಂದರೆ ಎಲ್ಲರೂ ಮಾಡೋದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಾಗಿ ಮಾಡ್ತೀವಿ, ಒಂದು ಮೆಸೇಜ್ ಕೊಡೋಕ್ಕೆ ಅಂತಲೇ ಜವಾಬ್ದಾರಿ ಇಲ್ಲಿ ಮಾಡಿರ್ತೀವಿ. ಇಲ್ಲಿ ಒಗ್ಗಟ್ಟು ತುಂಬ ಒಳ್ಳೆ ಗೇಮ್ನ ಪ್ಲೇ ಮಾಡಬೇಕಾಗತ್ತೆ. ಗೇಮ್ ಇನ್ ದ ಸೆನ್ಸ್ ನಾಟ್ ದ ಸುಳ್ಳು ಗೇಮ್ ಅಲ್ಲ, ಅದು ಸತ್ಯವಾದ ಒಂದು ಒಗ್ಗಟ್ಟಿದ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ ಸರ್, ಅಂತಹ ಬೆನ್ನು ತಟ್ಟುವಂಥದ್ದು ಮತ್ತು ಪ್ರೋತ್ಸಾಹಿಸುವಂಥ ದಿನ ನೆನೆಸ್ಕೊಳ್ಳೋಂಥದ್ರೆ ಸಲಗ ಇನ್ನೂ ಕೂಡ ನೆನಪಾಗುತ್ತೆ. ಅವತ್ತು ಅಪ್ಪು ಸರ್ ವೇದಿಕೆ ಮೇಲೆ ಇದ್ದಂಥ ಸಂದರ್ಭ, ಆ ದಿನಗಳನ್ನು ಮರೆಯೋಕ್ಕೆ ಆಗಲ್ಲ. ನಿಮ್ಮನ್ನು ಎಷ್ಟು ಪ್ರೋತ್ಸಾಹಿಸಿದ್ರು ಅನ್ನೋ ನಾನು ಅದಕ್ಕೆ ಪ್ರತಿ ಸರಿ ಅವ್ರ ಫೋಟೋನ ಫಸ್ಟ್ ಡಿಸ್ಪ್ಲೇ ಮಾಡಿ ಆಮೇಲೆ ಸಿನಿಮಾನ ಶುರು ಮಾಡ್ತೀನಿ. ಎಲ್ಲ ನಾನು ಡೈರೆಕ್ಟ್ ಮಾಡಿರೋ ಎಲ್ಲ ಸಿನಿಮಾಲು ಇನ್ಮೇಲೆ ಇರುತ್ತೆ. ಆಮೇಲೆ ಎಂಡ್ಗೆ ಆ್ಯಸ್ ಇಟ್ ಈಸ್ ನನ್ನ ತಾಯಿ ಫೋಟೋ ಬರುತ್ತೆ ಸರ್. ಅದೇ ತಾಯಿ ಫೋಟೋ ಅಂದಾಗ ಸಹಜವಾಗಿ ನೆನಪಿಗೆ ಜಾರ್ತೀರಿ. ಸೊ ದುನಿಯಾ ವಿಜಯ್ ಅವರ ಬದುಕಲ್ಲಿ ಸರ್ ಪಡ್ಕೊಂಡಿದ್ದೇನು, ಇಲ್ಲಿವರೆಗೂ ಕಳ್ಕೊಂಡಿದ್ದೇನು ಅನ್ನುವಂಥದ್ದು ಸರ್? ಅಭಿಮಾನಿಗಳಿಂದ ಜಾಸ್ತಿ ಆಶೀರ್ವಾದ ಮತ್ತು ಪ್ರೀತಿನ ಪಡ್ಕೋತಾನೆ ಇದ್ದೀನಿ. ಕಳ್ಕೊಂಡಿದ್ದು ನನ್ನ ತಾಯಿ ತಂದೆ. ಇದು ಸರ್, ಒಟ್ಟಾರೆಯಾಗಿ ಒಂದು ಸಿನಿಮಾ ಅನ್ನುವಂಥದ್ದೇ ದೊಡ್ಡ ಜವಾಬ್ದಾರಿ. ಹೌದು. ಸೊ ನೀವು ಆರಂಭದಲ್ಲಿ ನಟನೇ ಆಗಬೇಕು ಅನ್ನುವಂತಹ ಒಂದು ಗಟ್ಟಿ ನಿರ್ಧಾರ ಸರ್ ಈ ಹಂತಕ್ಕೆ ತಂದು ನಿಲ್ಲಿಸಿರುವಂಥದ್ದು ಈಗ ನೋಡ್ತಾ ಇದ್ದೀವಿ ಸರ್. ತೋರಿಸುವಂಥ ಪ್ರಯತ್ನ ಕೂಡ ಈ ಪರದೆ. ಹೌದು, ಬೆಳ್ಳಿ ತುಂಬಾ ಅಪರೂಪದ ಅದ್ರ ಮುಂದೆ ನಿಂತು ನಿಮ್ಮ ಅನುಭವಗಳನ್ನ ಮಾತನಾಡುವಂಥ ಸಂದರ್ಭ ಸರ್, ಸನ್ನಿವೇಶ. ಇಲ್ಲಿ ಗೊತ್ತಿಲ್ಲ, ಎಲ್ಲ ಹಿರಿಯರು ಹೇಳೋ ಪ್ರಕಾರ ಇಲ್ಲಿ ಬರಬೇಕಾದ್ರೆ ವಿಧಿ ಬರೆದಿರಬೇಕು, ಋಣ ಇರಬೇಕು, ಎಲ್ಲ ಇದ್ದಾಗ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ. ಆಮೇಲೆ ಇಲ್ಲಿ ಬರಬೇಕಾದ್ರೆ ಎಲ್ಲದಕ್ಕೂ ರೆಡಿ ಇರಬೇಕು. ಏನು ಎಲ್ಲ ಅವಮಾನಗಳ ಅನುಭವಿಸೋಕೆ ರೆಡಿ ಇರಬೇಕು, ಎಲ್ಲ ನೋವುಗಳನ್ನು ತಡೆಯೋ ಶಕ್ತಿ ಇರಬೇಕು. ಅದಾದಮೇಲೂ ಕೂಡ ಆ ಎಲ್ಲವನ್ನೂ ಇಟ್ಕೊಂಡು ನಾವು ಇಲ್ಲಿ ಪ್ರದರ್ಶನ ಮಾಡಬೇಕು. ಅಂದರೆ ಇವಾಗ ಚಾರ್ಲಿ ಚಾಪ್ಲಿನ್ ಯಾವಾಗಲೂ ಹೇಳ್ತಾರೆ, ನಾನು ಹೇಳೋದು ಯಾರಿಗೂ ಕಾಣಲ್ಲ, ಯಾಕೆಂದರೆ ಅದು ಮಳೆಯಲ್ಲಾಗಿರುತ್ತೆ ಅಂತ. ಪ್ರತಿಯೊಬ್ಬ ನಟ ನಟಿಯರಿಗೂ ಅಷ್ಟೇ ತುಂಬ ನೋವಿರುತ್ತೆ. ಅದನ್ನೆಲ್ಲ ಮರೆತು ತಾನು ಆ್ಯಕ್ಷನ್ ಅಂದ್ಕೊಳ್ಳೆ ಆ ಪಾತ್ರಕ್ಕೆ ಪ್ರವೇಶ ಮಾಡಿ ನಾನು ನನ್ನ ನಂಬಿರುವಂಥ ಅಭಿಮಾನಿಗಳಿಗೆ ರಂಜಿಸಬೇಕು ಅಂತ ನಿಂತ್ಕೊಳ್ಳೋದು ತುಂಬ ಚಾಲೆಂಜಿಂಗ್ ವಿಷಯ. ಅದು ಇಲ್ಲಿ ಬರೋಷ್ಟೊತ್ತಿಗೆ ಅದು ತುಂಬಾ ಎಲ್ಲವನ್ನು ಅನುಭವಿಸಿ ನಿಲ್ಲುವಂಥ ಪ್ರತಿಯೊಂದು ಪಾತ್ರ ಆಗ್ಬೋದು. ಎಲ್ಲ ಪಾತ್ರಗಳಿಗೂ ಅವ್ರದ್ದೇ ಆದ ನೋವು, ಎಲ್ಲ ಕಲಾವಿದರಿಗೂ ಅವ್ರಿಗೆ ಆದ ನೋವು ಯಾವಾಗಲೂ ಕಾಡ್ತಾ ಇರುತ್ತೆ. ಅದು ಇಲ್ಲಿ ಬಂದಾಗ ನಾವು ಅದನ್ನು ಬಂದು ನೋಡಿದಾಗ ಇದನ್ನು ಈ ಥರ ಮಾತಾಡ್ತಿದ್ದಾರಲ್ಲ, ಜನ ಎಂಜಾಯ್ ಮಾಡ್ತಾರೆ ಅಂದಾಗ ಅವತ್ತು ನಮಗೆ ನಾವು ಅನುಭವಿಸಿರುವಂಥ ಎಲ್ಲ ನೋವಾಗ್ಬೋದು, ಅವಮಾನ ಆಗ್ಬೋದು, ಅವತ್ತು ಅದಕ್ಕೊಂದು ತೆರೆ ಎಳೆದಂಗೆ ಆಗುತ್ತೆ ಸರ್. ಈಗ ಪ್ರತಿ ಪಾತ್ರಗಳನ್ನು ಮೊದಲು ಪ್ರೇಕ್ಷಕರಾಗಿ ಅಭಿಮಾನಿಗೆ ನೋಡಿ ಸಂಭ್ರಮಿಸಿರ್ತೀವಿ, ಆದರೆ ನೀವೇ ಒಂದು ಪಾತ್ರ ಆಗಿ ಅಭಿಮಾನಿಗಳನ್ನು ಕಾಡೋ ಹಂತಕ್ಕೆ ನಿಮ್ಮ ಜರ್ನಿ ಇದೆ ಇರುವಂಥದ್ದು. ನಿಮಗೆ ಫಸ್ಟ್ ನಿಮ್ಮ ಲೈಫಲ್ಲಿ ಸರ್ ಯಾವ ಸಿನಿಮಾ ನೋಡಿದ್ ನೆನಪಾಗುತ್ತೆ? ಆಮೇಲೆ ನಿಮ್ಮ ಸಿನಿಮಾ ನೀವು ನೋಡ್ಕೊಂಡಿದ್ದು ಸನ್ನಿವೇಶ ಎರಡನ್ನೂ? ನಾನು ಮಾಡುವಂಥ ಎಲ್ಲ ಸಿನಿಮಾಗಳನ್ನೂ ನೋಡ್ತೀನಿ, ಎಲ್ಲ ಸಿನಿಮಾಗಳು ನೋಡ್ತೀನಿ. ಅದಕ್ಕೆ ಮೊದಲು ನಾವು ಈ ಟೆಂಟ್ಗಳಲ್ಲಿ ಸಿನಿಮಾ ನೋಡ್ತಾ ಇದ್ದಿದ್ದು. ಅವಾಗ ಯಾವ ಸಿನಿಮಾ ಹಾಕಿದ್ರು ಹೋಗ್ಬಿಡ್ತಾ ಇದ್ವಿ ನಾವು. ನಮಗೆ ಅದು ಇದು ಅಂತಿಲ್ಲ, ಬರೀ ನಾವು ಪರದೆ ಮೇಲೆ ಏನು ನಡೆಯುತ್ತೆ ಏನದು ನೋಡಬೇಕು ಅನ್ನೋ ಆಸೆ. ಸೊ ಆ ಒಂದು ಸೆಳೆತ ಚಿಕ್ಕ ವಯಸ್ಸಿಗೆ ಬಂದ್ಬಿಟ್ಟಿತ್ತು ನಮಗೆ. ಅದು ಬಹುಶಃ ಎಲ್ಲ ಆ್ಯಕ್ಟ್ರ್ಗಳಲ್ಲೂ ಬಂದಿರುತ್ತೆ ಅದು. ಸರ್, ನಿಮ್ಮ ಸಿನಿಮಾನ ನೀವು ಫಸ್ಟ್ ತೆರೆ ಮೇಲೆ ನೋಡಿದ್ದು ಯಾವಾಗಾಗಿತ್ತು, ಏನು ನೆನಪಾಗುತ್ತೆ, ಯಾವ ಸನ್ನಿವೇಶ? ನಾನು ಮಾಡಿದಂಥ ಎಲ್ಲ ಸಿನಿಮಾಗಳನ್ನ ನೋಡಿದ್ದೀನಿ, ಎಲ್ಲವೂ ಸಿನಿಮಾಗಳನ್ನ ಹೋಗಿ ನೋಡ್ತೀನಿ ಸರ್. ಸಹಜ ಒಂದು ಹಂತಕ್ಕೆ ಜರ್ನಿ ಚೇಂಜ್ ಆಗುತ್ತೆ, ಚಾಲೆಂಜಸ್ ಸಿಗುತ್ತೆ. ನೀವು ಹೇಳ್ತಾ ಇದ್ರೆ ಒಬ್ಬ ನಟ ಮಳೆಯಲ್ಲಿ ಹತ್ತಿರೋದು ಯಾರಿಗೂ ಕೂಡ ಅಂದರೆ ಕಣ್ಣೀರು ಕಾಣಿಸ್ಬಾರ್ದು ಅನ್ನೋಂಥ ರೀತಿಯಲ್ಲಿ ಭಾವನೆಗಳಿರುತ್ತೆ ನಮಗೆ ಅನ್ನೋದು. ದುನಿಯಾ ವಿಜಯ್ ಅವರು ತುಂಬ ನೊಂದಿರುವಂಥದ್ದು, ತುಂಬ ಬೇಜಾರು ಮಾಡಿಕೊಂಡು ಅಯ್ಯೋ ಈ ಸಿನಿಮಾ ಹಿಂಗಾಗಲಿಲ್ಲ ಇದೇನೋ ಅಂದ್ಕೊಂಡಿದ್ವಿ, ಅಥವಾ ಬದುಕಿನ ಘಟನೆಗಳು ನಿಮ್ಮನ್ನು ಕಾಡಿರುವಂಥದ್ದು? ಅದು ಸಹಜ. ಲೈಕ್ ಎಲ್ಲರ ಬದುಕಲ್ಲಿದ್ದಂಗೆ ಎಲ್ಲರ ಬದುಕುಗಳೂ ಒಂದು ಶೇಡ್ ಆಫ್ ಕೆಟ್ಟ ಟೈಮ್ ಬರುತ್ತೆ, ಒಂದು ಟೈಮ್ ಆಫ್ ಒಳ್ಳೆ ಟೈಮ್ ಬರುತ್ತೆ. ಕೆಟ್ಟ ಟೈಮ್ ಬಂದಾಗಲ ಎಲ್ಲನೂ ಅದನ್ನು ತಡೆಯುವಂಥ ಶಕ್ತಿ ಕೊಡಬೇಕು, ಮತ್ತು ಒಳ್ಳೆ ಟೈಮ್ ಬರೋವರೆಗೂ ಕಾಯಬೇಕು. ಆ ಒಳ್ಳೆ ಟೈಮ್ ಬರಲಿ, ಎಲ್ಲ ಕಲಾವಿದರಿಗೂ ಬರಲಿ,
ಈಗಾಗಲೇ ಇಂಡಸ್ಟ್ರಿ ಈ ಪರಿಸ್ಥಿತಿಲಿರೋದ್ರಿಂದ ನಾನು ಒಂದೇ ಕೇಳೋದು, ಯಾವ ಕಲಾವಿದರು ನೋವಲ್ಲಿ ಇಲ್ಲದೆ ಇರೋಂಗಾಗಲಿ, ಅದು ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಯಾರಿಗೂ ನೋವಾಗದೇ ಇರಲಿ. ಇದೆಲ್ಲ ನೋಡಿದಾಗ ಒಂದು ಸ್ವಲ್ಪ ತುಂಬ ಸಂಕಟ ಆಗುತ್ತೆ ಮನಸ್ಸಿಗೆ. ಎಲ್ಲರೂ ಬದುಕಲು ಸಂತೋಷನ ಬಯಸೋರು. ನಾನು ಯಾವತ್ತೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸುವಂಥ ವ್ಯಕ್ತಿತ್ವ ಇರೋದ್ರಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸರ್, ಈಗ ಬೆಳ್ಳಿ ಪರದೆ ಮೇಲೆ ಮುಂದೆ ನಿಂತಿದ್ದೀವಿ. ಸೊ ಸಹಜವಾಗಿ ಅಂದರೆ ಭೀಮಾ ಬಂದಾಗಿರ್ತಕ್ಕಂತಹ ಥಿಯೇಟ್ರ್ಗಳ ಬಾಗಿಲನ್ನು ತೆರೆಸೋಕೆ ಬರ್ತಾ ಇದ್ದಾನೆ ಅನ್ನೋಂಥ ಮಾತು ಸರ್. ಹೌದು. ಈಗ ಸಹಜವಾಗಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಈ ಸಂದರ್ಭನ ಅದು ಹೆಂಗೆ ಅದು ಒಂದು ತುಂಬ ನನಗೆ ಜವಾಬ್ದಾರಿಯುತ ಪ್ರಶ್ನೆನ ಕೇಳ್ತಾ ಇದ್ದೀರಾ. ಸೊ ಹಂಗಾಗಿ ಆ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲ ಚಿತ್ರರಸಿಕರು ಕೊಡಬೇಕು ಅಂತ ನಾನು ಬೇಡ್ಕೋತಾ ಇದ್ದೀನಿ. ಅಂದರೆ ಒಂದು ಒಳ್ಳೆ ಆಫ್ಟರ್ ಲಾಂಗ್ ಟೈಮ್ ತುಂಬ ನಮ್ಮ ಸಿನಿಮಾ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಕಷ್ಟಪಟ್ಟು ಯೋಚನೆ ಮಾಡಿ ತೆಗೆದಂಥ ಸಿನಿಮಾ ಭೀಮಾ. ಇದು ಸಲಗ ಬಂದಾಗ ಅದೇ ಥರ ಕೈ ಹಿಡಿದು ನನ್ನ ತುಂಬ ಮೇಲಕ್ಕೆ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡೋದ್ರು. ಇದು ಕೂಡ ಅದೇ ಥರ ಆಗಲಿ ಅನ್ನೋ ಆಸೆ ನನಗೆ ತುಂಬ ಇದೆ. ಯಾರು ಸರ್ ಭೀಮಾ? ದುನಿಯಾ ವಿಜಯ್ ಅವರ ಪಾತ್ರನ ಅಥವಾ ಸನ್ನಿವೇಶನ ಕಥೆ ಅನ್ನುವಂಥದ್ದು? ಅಲ್ಲಿ ನೀವು ಕೂಡ ಭೀಮಾ ಆಗ್ತೀರಾ, ನೋಡೋರು ಕೂಡ ಭೀಮಾ ಆಗ್ತಾರೆ. ನೋಡೋವಂಥ ತಾಯಿ ತಂದೆ ಮಕ್ಕಳದ ಬಗ್ಗೆ ನೋಡಿದಾಗ ಅವರು ಕೂಡ ಭೀಮಾ ಆಗಬೇಕು, ಮಕ್ಕಳು ಕೂಡ ಭೀಮಾ ಆಗಬೇಕು. ಆ ಥರದ್ದೊಂದು ಒಳ್ಳೆಯ ವಿಷಯ ಇಟ್ಕೊಂಡು ಆಗಸ್ಟ್ 9ಕ್ಕೆ ರಿಲೀಸ್ ಮಾಡ್ತಾಯಿದ್ದೀನಿ.